ಇರಾನ್ ಇಸ್ರೇಲ್ನ ನಡುವೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಕ್ಷೀಣಿಸ್ತಾ ಇದೆ. ದೊಡ್ಡ ಮಟ್ಟದ ಯುದ್ಧ ಆರಂಭ ಆಗಿದೆ. ದಾಳಿ ಪ್ರತಿದಾಳಿ ಎರಡೂ ದೇಶಗಳಿಂದ ಆಗ್ತಾ ಇದೆ. ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು ಅನ್ನುವ ರೀತಿಯಲ್ಲಿ ಹೋರಾಡ್ತಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಉಲ್ಬಣಗೊಂಡ ಸಂಘರ್ಷ. ಇರಾನ್ನ ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿಯಲ್ಲಿ ಇಬ್ಬರು ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ. 10,000 ಭಾರತೀಯರನ್ನ ಕರೆತರಲು ಈಗಾಗಲೇ ಆಪರೇಷನ್. ಅಜರ್ಬೈಜಾನ್ ಮೂಲಕ ಶಿಫ್ಟ್ ಮಾಡೋದಕ್ಕೆ ಈಗ ಕಾರ್ಯಾಚರಣೆ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ದಾಳಿ ಪ್ರತಿದಾಳಿ ಕ್ಷಣದಿಂದ ಕ್ಷಣಕ್ಕೆ ದೊಡ್ಡದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಭಾರತೀಯರನ್ನ ರಕ್ಷಿಸುವಂತಹ ಕೆಲಸ, ಕಾರ್ಯಾಚರಣೆ. ಈಗಾಗಲೇ ಇರಾನ್ನ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಲಾಗಿದೆ ತೆಹರಾನ್. ಯಾವಾಗ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಜೋರು ಮಾಡ್ತೋ ಆ ಕ್ಷಣಕ್ಕೇನೆ ಸ್ಪಷ್ಟವಾಗಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು, ನಮ್ಮನ್ನು ಕೆಣಕುವ ಕೆಲಸ ಮಾಡ್ತಾ ಇದ್ದೀರಿ, ನಾವು ನಿಮ್ಮ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ. ಈಗ ಹೇಳಿದಂತೆಯೇ ಇಸ್ರೇಲ್ ಇರಾನ್ನ ರಾಜಧಾನಿಯನ್ನು ಟಾರ್ಗೆಟ್ ಮಾಡಿ ಮಿಸೈಲ್ಸ್ಗಳನ್ನು ಉಡಾಯಿಸ್ತಾ ಇದೆ, ಡ್ರೋನ್ಗಳನ್ನು ಹಾರಿಬಿಡ್ತಾ ಇದೆ. ಅದರ ಪರಿಣಾಮ ವಿಧ್ವಂಸಕತೆ ಸೃಷ್ಟಿಯಾಗಿದೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹಾಗಾಗಿ ಪ್ರವಾಸಕ್ಕೆ ಅಂತ ಹೋದವರು ಅಥವಾ ವಿದ್ಯಾಭ್ಯಾಸಕ್ಕಂತ ಹೋದವರು ಅಥವಾ ವೃತ್ತಿಗೆ ಅಂತ ಹೋದಂತಹ ಒಂದಿಷ್ಟು ಜನ ಭಾರತೀಯರು ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಕೂಡ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ದೇಶದಲ್ಲಿ ಯುದ್ಧ ಘೋಷಣೆಯಾದರೂ ಮೊದಲು ಭಾರತ ಮಾಡುವಂತಹ ಕೆಲಸ ತಮ್ಮ ಪ್ರಜೆಗಳು ಆ ದೇಶದಲ್ಲಿ ಯಾರಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡುವಂತಹ ಕೆಲಸ ಮಾಡುತ್ತೆ. ಅವರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರನ್ನು ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ಈಗ ಇರಾನ್ನಲ್ಲೂ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಇರಾನ್ ಇಸ್ರೇಲ್ನ ನಡುವೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಮತ್ತಷ್ಟು ವಿಷಮಗೊಳ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ದಾಳಿ ಪ್ರತಿದಾಳಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿರುವಂತಹ 10,000 ಭಾರತೀಯರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದೆ ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಉಕ್ರೇನ್ನಲ್ಲಿ MBBS ವಿದ್ಯಾರ್ಥಿಗಳಿದ್ರು. ಅವರನ್ನು ವಿಶೇಷ ವಿಮಾನದ ಮೂಲಕ ಭಾರತ ಸರ್ಕಾರ ಕರೆತರುವಂತಹ ಕೆಲಸ ಮಾಡಿತ್ತು. ಈಗ ಇರಾನ್ ಇಸ್ರೇಲ್ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಈಗ ಅಲ್ಲಿರುವಂತಹ ಭಾರತೀಯರ ರಕ್ಷಣೆಗೆ ಇಂಡಿಯನ್ ಎಂಬಸಿ ಮುಂದಾಗ್ತಾ ಇದೆ. ಮೂರು ದೇಶಗಳ ಗಡಿ ದಾಟಿ ಭಾರತಕ್ಕೆ ಭಾರತೀಯರನ್ನ ಕರೆತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ಇರಾನ್ನಲ್ಲಿ 10,000 ಭಾರತೀಯರು ಸಿಲುಕಿಕೊಂಡಿದ್ದಾರೆ. ಅಜರ್ಬೈಜಾನ್, ಅಫ್ಘಾನಿಸ್ತಾನದ ಮೂಲಕ ಅವರನ್ನ ತಾಯ್ನಾಡಿಗೆ ಕರೆತರುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಚುರುಕುಗೊಂಡಿದೆ. ಮೂರು ದೇಶಗಳ ಗಡಿಯನ್ನು ದಾಟಿಸಿಕೊಂಡು ಒಂದು ಇರಾನು, ಅದಾದ್ಮೇಲೆ ಅಜರ್ಬೈಜಾನು, ಅದಾದ್ಮೇಲೆ ಅಫ್ಘಾನಿಸ್ತಾನಕ್ಕೆ ಬಂದು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಕರೆತರುವಂತಹ ರೂಟ್ ಮ್ಯಾಪ್ ರೆಡಿಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೂರು ದೇಶಗಳ ಗಡಿಯನ್ನು ದಾಟಿಸಿಕೊಂಡು 10,000 ಭಾರತೀಯರನ್ನ ಇರಾನ್ನಿಂದ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಆರಂಭ ಆಗಿದೆ. ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಇಸ್ರೇಲ್ ಮಾಡಿದೆ. ಯಾವಾಗ ಇಸ್ರೇಲ್ನ ದಾಳಿ ಜೋರಾಯಿತು ಆಗ ಒಂದು ಸ್ಪಷ್ಟನೆ ಸಿಕ್ಕಿದೆ, ಸದ್ಯಕ್ಕೆ ಈ ಯುದ್ಧ ಇಲ್ಲಿಗೆ ನಿಲ್ಲಲ್ಲ ಅಂಥೇಳಿ. ಹಾಗಾಗಿ ಭಾರತ ತನ್ನ ಮೊದಲ ಕರ್ತವ್ಯ ತನ್ನ ಪ್ರಜೆಗಳನ್ನು ರಕ್ಷಿಸಬೇಕು ಅಂಥೇಳಿ ಈಗ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ರೂಟ್ ಮ್ಯಾಪನ್ನು ಕೂಡ ರೆಡಿ ಮಾಡಿಕೊಂಡಿದೆ. ಇರಾನ್ನಲ್ಲಿರುವಂತಹ 10,000 ಭಾರತೀಯರನ್ನು ಒಗ್ಗೂಡಿಸುವಂತಹ ಕೆಲಸ ಆಗ್ತಾ ಇದೆ. ಅವರನ್ನು ಬೈ ರೋಡ್ ಕರೆದುಕೊಂಡು ಬರೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇಸ್ರೇಲ್ ಇರಾನ್ ನಡುವೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ವಿಷಮಗೊಳ್ತಾ ಇದೆ. ಅದರಲ್ಲೂ ಕೂಡ ಇಸ್ರೇಲ್ ಹೇಳಿದ ರೀತಿಯಲ್ಲಿಯೇ ಇರಾನ್ನ ರಾಜಧಾನಿಯನ್ನು ಟಾರ್ಗೆಟ್ ಮಾಡಿ ಹೊಡೆಯುವಂತಹ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿರುವಂತಹ ಭಾರತೀಯರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಇಂಡಿಯನ್ ಎಂಬಸಿ ಆಗಿರಬಹುದು, ಭಾರತ ಸರ್ಕಾರ ಆಗಿರಬಹುದು, ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ, ಹೇಗೆ ಇಂಡಿಯನ್ಸನ್ನು ಕರೆತರುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಪ್ರಕಾಶ್?
ಪ್ರೇಮ್, ಈಗಾಗಲೇ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಈಗಾಗಲೇ ಸುಮಾರು 10,000 ಭಾರತೀಯ ನಾಗರಿಕರಿದ್ದಾರೆ. ಅವರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಕನ್ನಡಿಗರು ಕೂಡ ಟೆಹರಾನ್ ನಗರದಲ್ಲಿ ಬೇರೆ ಬೇರೆ ಉದ್ಯೋಗಗಳಿಗೆ ಅಂತ ಹೇಳಿ ಹೋಗಿದ್ರು. ಅವರು ಕೂಡ ಅಲ್ಲೇ ಸಿಲುಕಿಕೊಂಡಿದ್ದಾರೆ. ಈಗ ಭಾರತೀಯರ ಸುರಕ್ಷತೆಗಾಗಿ ಅಥವಾ ಅವರನ್ನ ವಾಪಸ್ ಕರೆ ತರೋದಕ್ಕೆ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಅವರ ಮಾಹಿತಿಯನ್ನ ಈಗ ಕಲೆ ಹಾಕುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಟೆಹರಾನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿತ್ತು. ಟೆಹರಾನ್ನ ಹಲವು ತೈಲ ಸಂಗ್ರಹಗಾರ ಘಟಕಗಳ ಮೇಲೆ ದಾಳಿಯನ್ನ ನಡೆಸಿತ್ತು. ಸೊ ಈ ಹಿಂದೆ ಕೂಡ ಇಸ್ರೇಲ್ ಹೇಳಿತ್ತು, ಒಂದೊಮ್ಮೆ ಏನಾದ್ರೂ ಈ ದಾಳಿಯನ್ನ ಅಥವಾ ನಮ್ಮ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ನೀವು ದಾಳಿಯನ್ನ ಮುಂದುವರಿಸಿದ್ದೇ ಆದಲ್ಲಿ ನಾವು ಇರಾನ್ನ ರಾಜಧಾನಿ ಟೆಹರಾನ್ನ ಮೇಲೆ ಭೀಕರ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಇಸ್ರೇಲ್ನ ರಕ್ಷಣಾ ಸಚಿವರು ಕೂಡ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕವೂ ಕೂಡ ಇರಾನ್ ಮತ್ತೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕವಾಗಿ ಇಸ್ರೇಲ್ನ ಹಲವು ನಗರಗಳ ಮೇಲೆ ದಾಳಿಯನ್ನ ನಡೆಸಿತು. ಇದರಿಂದ ಕೆರಳಿರುವಂತಹ ಇಸ್ರೇಲ್ ನೇರವಾಗಿ ಟೆಹರಾನ್ನ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನ ನಡೆಸಿದೆ. ಅದರಲ್ಲೂ ಕೂಡ ತೈಲ ಸಂಗ್ರಹ ಘಟಕಗಳೇನಿದಾವೆ ಅದರ ಮೇಲೆ ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಆಗಿದೆ. ಜೊತೆಗೆ ದೊಡ್ಡ ಮಟ್ಟದ ಬೆಂಕಿ ಹೊತ್ತಿ ಉರಿತಾ ಇದೆ. ಈಗಾಗಲೇ ವಿಶ್ವದ ಅತಿ ದೊಡ್ಡ ಅನಿಲ ಕ್ಷೇತ್ರ ಸೌತ್ ಪಾರ್ಸ್ ನಲ್ಲಿ ಅನಿಲ ಉತ್ಪಾದನೆಯನ್ನ ಸದ್ಯಕ್ಕೆ ಇರಾನ್ ಸ್ಥಗಿತಗೊಳಿಸಿದೆ. ಇಲ್ಲಿಂದನೇ ವಿಶ್ವದ ಹಲವು ರಾಷ್ಟ್ರಗಳಿಗೆ ಈ ಒಂದು ತೈಲ ಕೂಡ ಏನು ಸರಬರಾಜು ಆಗ್ತಾ ಇತ್ತು. ಸೊ ಹೀಗಾಗಿ ಇರಾನಿಗೆ ಮತ್ತೆ ಆರ್ಥಿಕ ಹೊಡೆತದ ಆತಂಕದ ನಡುವೆಯೂ ಕೂಡ ಮತ್ತೆ ಇಸ್ರೇಲ್ನ ಹಲವು ನಗರಗಳ ಮೇಲೆ ವಾಯು ದಾಳಿಯನ್ನ ಮುಂದುವರಿಸಿದೆ. ಈಗಾಗಲೇ ಇರಾನ್ ಸುಮಾರು 400 ನಾಗರಿಕರನ್ನ ಕಳೆದುಕೊಂಡಿದೆ. ಇದರಲ್ಲಿ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರು, ಶಸ್ತ್ರಾಸ್ತ್ರ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಬಗೇರಿ ಕೂಡ ಮೃತಪಟ್ಟಿದ್ದಾರೆ. ಅದಾಗಿಯೂ ಕೂಡ ತನವನ್ನ ಬಿಡ್ತಾ ಇಲ್ಲ, ಪ್ರತಿದಾಳಿಯನ್ನ ಇಸ್ರೇಲ್ ಮೇಲೆ ತೀರಿಸ್ಕೊಳ್ತಾ ಇದೆ. ಈಗಾಗಲೇ ಟೆಲ್ವೀವ್ ಮತ್ತೆ ಜೆರುಸೆಲಂನ ಮೇಲೆ ಭೀಕರ ದಾಳಿಯನ್ನ ಕೂಡ ನಡೆಸಿದೆ. ಈ ದಾಳಿಯಲ್ಲಿ ಸುಮಾರು 10 ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ. ಟೆಲ್ವೀವ್ ಅದರಲ್ಲಿ ಕೂಡ ಸೆಂಟ್ರಲ್ ನಗರ ಏನಿದೆ, ಸೆಂಟ್ರಲ್ ಟೆಲ್ವೀವ್ ನಗರ, ಅಲ್ಲಿ ಬಹುಮಹಡಿ ಕಟ್ಟಡಗಳ ಮೇಲೆ ಕೂಡ ದಾಳಿಯನ್ನ ನಡೆಸಿದೆ. ಪ್ರಮುಖವಾಗಿ ನಾಗರಿಕರನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇದರಲ್ಲಿ 2 ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ವರದಿಯಾಗಿದ್ದಾವೆ. ಕಳೆದ 3 ದಿನಗಳಿಂದ ಕೂಡ ದಾಳಿ ಪ್ರತಿದಾಳಿಯ ಭೀಕರತೆ ಹೆಚ್ಚಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇಸ್ರೇಲ್ ಎಂಬ ಯಹೂದಿ ರಾಷ್ಟ್ರ ಹುಟ್ಟಿದ್ದೇನೆ ಸಂಘರ್ಷದಿಂದ. ಆ ದೇಶ ಹುಟ್ಟಿದ ಮರುದಿನದಿಂದಲೇ ಯುದ್ಧವನ್ನು ಆರಂಭಿಸಿದೆ. ಈಗ ಅಸ್ತಿತ್ವಕ್ಕಾಗಿ ನಾವು ಹೋರಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಖಮೇನಿ ಆಡಳಿತವನ್ನು ನಾವು ನಿರ್ನಾಮ ಮಾಡ್ತೇವೆ ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ನುಡಿದಂತೆಯೇ ಇರಾನ್ನ ರಾಜಧಾನಿಯನ್ನು ಟಾರ್ಗೆಟ್ ಮಾಡಿಕೊಂಡು ರಣಭೀಕರ ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಇಸ್ರೇಲ್ನ ಬೆನ್ನಿಗೆ ಅಮೆರಿಕ ನಿಂತಿರೋದ್ರಿಂದ ಇರಾನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇರಾನ್ನ ಒಳಗಡೆನೇ ಖಮೇನಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೂಡ ಅಲ್ಲಿಯ ಜನರಿಗೆ ಕೂಡ ಇರುವಂಥದ್ದು.